ರಸ ಮತ್ತು ಭಾವಗಳು ಏಕೀಭವಿಸಿ ಅಂತರಂಗದಲ್ಲಿ ಭಕ್ತಿಯ ಸ್ಫುರಣ. ಈ ಭಕ್ತಿ ಬಿಂದುವಿನಿಂದ ಸಿಂಧುವಾಗುವಲ್ಲಿಯವರೆಗೆ ಅನೇಕ ಕವಲುಗಳು, ಅನೇಕ ಹಂತಗಳು, ಅನೇಕ ಆಯಾಮಗಳು. ಶ್ರೀ ನಾರದ ಮಹರ್ಷಿಗಳು ತಮ್ಮ ನಾರದ ಭಕ್ತಿ ಸೂತ್ರದಲ್ಲಿ ಈ ಭಕ್ತಿ ಗಂಗೆಯನ್ನು ಸಾ ಪರಮ ಪ್ರೇಮ ರೂಪ ಅಂತ ಕರೆದಿದ್ದಾರೆ. ಇಂತಹ ಭಕ್ತಿ ಭಾವಧಾರೆಯಾಗಿ, ಪ್ರೇಮಧಾರೆಯಾಗಿ, ಅಮೃತಧಾರೆಯಾಗುವುದು ಮನುಷ್ಯ ಜೀವನದ ಧನ್ಯತೆ. ವೇದ, ಉಪನಿಷತ್ತುಗಳು, ಇತಿಹಾಸ, ಪುರಾಣಗಳು, ಈ ಎಲ್ಲದರಲ್ಲಿ ಬರುವ ಪ್ರಾರ್ಥನೆಗಳು, ಸ್ತೋತ್ರಗಳು, ಮಂತ್ರಗಳು ನೌಕೆಯಾಗಿ ನಮ್ಮನ್ನು ಈ ಭಕ್ತಿ ಸಮುದ್ರದಲ್ಲಿ ಯಾನ ಮಾಡಿಸುತ್ತವೆ, ವಿಹಾರ ಮಾಡಿಸುತ್ತವೆ. ಈ ಯಾನದ ಆನಂದವನ್ನು ಶಬ್ದಗಳಲ್ಲಿ, ಮಾತುಗಳಲ್ಲಿ ವರ್ಣಿಸಲಾಗೋದಿಲ್ಲ. ಇದನ್ನು ಅನುಭವಿಸಿಯೇ ತೀರಬೇಕು, ಆಸ್ವಾದಿಸಿಯೇ ತೀರಬೇಕು. ಆರಾಧನೆ ಎಂಬ ನಾಮಾಂಕಿತದಿಂದ ಶ್ರೀ ರಾಘವೇಂದ್ರ ಗುರುಗಳ ಉತ್ತರಾರಾಧನೆಯ ಈ ಪರ್ವಕಾಲದಲ್ಲಿ ಈ ಯೂಟ್ಯೂಬ್ ವಾಹಿನಿ ಅನಾವರಣಗೊಂಡಿದೆ. ಈ ಆರಾಧನೆ ಯೂಟ್ಯೂಬ್ ವಾಹಿನಿ ಒಂದು ಪುಟ್ಟ ದೋಣಿಯಾಗಿ ನೌಕೆಗಳನ್ನು ತಲುಪುವ ಕೈಂಕರ್ಯವನ್ನು ಮಾಡಲಿ ಎಂದು ನಮ್ಮ ಆಶಯ. ಭಕ್ತ ಬಾಂಧವರು ಈ ವಾಹಿನಿಯನ್ನು ಆಧರಿಸಿ, ಆನಂದಿಸಿ, ಆಸ್ವಾದಿಸಲಿ ಎಂಬ ಪ್ರಾರ್ಥನೆ ಈ ಮೂಲಕ, ಈ ಯೂಟ್ಯೂಬ್ ವಾಹಿನಿಯ ಮೂಲಕ. ಶುಭಮಸ್ತು.